ನಾನು ಯಾವತ್ತೂ ಈ ಕಡೆ ಬಂದಿಲ್ಲ. ಶಾರ್ಟ್ ಕಟ್. ಮೇನ್ ರೋಡಲ್ಲೇ ಹೋಗ್ಬೋದಿತ್ತಲ್ವಾ? ಭೂಪತಿ ಯಾವಾಗ್ಲೂ ನನ್ನ ಅಲ್ಲಿಂದಾನೇ ಕರ್ಕೊಂಡು ಹೋಗೋದು. ಅವನು ಹಾಗೆ ತುಂಬಾ ಸ್ಟ್ರೇಟ್ ಮನುಷ್ಯ. ಅಡ್ಡ ದಿಡ್ಡಿ ಎಲ್ಲ ಇಷ್ಟ ಆಗಲ್ಲ ಅವನಿಗೆ. ನಾನು ಸ್ವಲ್ಪ ಡಿಫ್ರೆಂಟ್, ಅವನ ಥರ ಅಲ್ಲ. ಈ ಥರ ಶಾರ್ಟ್ ಕಟ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಏನ್ ಹಾಗಂದ್ರೆ? ರೋಡ್ ಬಗ್ಗೆ ಹೇಳ್ತಿದ್ದೀನಿ, ಶಾರ್ಟ್ ಕಟ್. ಓ ಸರಿ ಸರಿ. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇನ್ನು 1 ನಿಮಿಷಕ್ಕೆ ನಿಮಗೆ ಭೂಪತಿ ಕಾಲ್ ಬರುತ್ತೆ, ನೋಡಿ ಬೇಕಾರೆ. ಅದೇ ಹೇಗೆ? ಹಾಗೆ ನನ್ನ ಗೆಸ್. ನಾವು ಹೊರಟು ಸುಮಾರು ಹೊತ್ತಾಯ್ತಲ್ವಾ, ಎಲ್ಲಿದ್ದೀವಿ ಏನಾಗ್ತದೆ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ಬೋದು. ಮನೆಗೆ ಹೋಗೋ ತನಕ ಅವನಿಗೆ ನಂದೇ ಯೋಚನೆ. ಐನೋ ತುಂಬ ಕೇರ್ ಮಾಡ್ತಾನೆ. ಇವಾಗ ಕಾಲ್ ಬರುತ್ತೆ ನೋಡಿ. ಅರೆ, ಭೂಪತಿನೇ ಫೋನ್ ಮಾಡ್ತಿದ್ದಾನೆ. 1 ಮಿನಿಟ್ ನನ್ಗೆ ಕೊಡಿ, ನಾನು ಮಾತಾಡ್ತೀನಿ. ಹಲೋ ನಕ್ಷತ್ರ ಎಲ್ಲಿದ್ಯಾ ನೀನು? ನಿನ್ನ ಹೆಂಡತಿ ನನ್ನ ಹತ್ರ ಸೇಫಾಗಿ. ಹಲೋ ಹೂ ಕಣೋ, ಬರ್ತಿದ್ದೀವಿ. ಏನು ವರಿ ಮಾಡ್ಕೋಬೇಡ, ನಿಮ್ಮ ಮಿಸ್ಸಸ್ ಆರಾಮಾಗಿದ್ದಾರೆ. ಸ್ವಿಚ್ ಆಫ್ ಆಗೋಯ್ತು. ಇನ್ನೊಂದು 1/4 ಗಂಟೆ ಶಾರ್ಟ್ ಕಟ್ ಅಲ್ಲಿ ಬರ್ತಾ ಇದೀವಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ. ಭೂಪತಿ, ನೀವು ಆ ವಾಯ್ಸ್ನ ಕಂಡಿಡಿತೀರಾ? ಹಲೋ ಅನ್ನೋ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡ್ಬಿಟ್ಟ. ಅಲ್ಲ ಕಣೋ, ಇವ್ರಿಗೆ ನನ್ನ ಬಗ್ಗೆ ಏನು ಹೇಳಿಲ್ವಲ್ಲೋ? ಅಟ್ಲೀಸ್ಟ್ ಹೆಸರನ್ನ ಹೇಳ್ಬೇಕು ತಾನೆ. ಇಷ್ಟೇನಾ ಭೂಪತಿ ಫ್ರೆಂಡ್ಶಿಪ್ ಅಂದ್ರೆ? ಟೂ ಬ್ಯಾಡ್ ಕಣೋ, ಟೂ ಬ್ಯಾಡ್. ಓಕೆ ಕಣೋ, ಬಾಯ್, ಸಿಗೋಣ. ನಿಮ್ ಗಂಡ ಯಾವಾಗ ನೋಡಿದ್ರು ಬಿಸಿ ಮಾತಾಡಕ್ಕೆ ಸಿಗಲ್ಲ ಅಂತಾನೆ. ಬಟ್ ನೀವು ಆರಾಮಾಗಿದ್ದೀರ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ. ನನ್ನ ಬಗ್ಗೆ ಯಾಕೆ ಏನು ಹೇಳಿಲ್ಲ ಅಂತ ಚೆನ್ನಾಗಿ ಕ್ಲಾಸ್ ತಗೊಂಡೆ. ನೀವು ಬಿಡ್ಬೇಡಿ, ಮನೆಗೆ ಹೋಗಿ ಚೆನ್ನಾಗಿ ವಿಚಾರಿಸಿ. ಪಕ್ಕ. ನಕ್ಷತ್ರಕ್ಕೆ ಹೀಗಾಗುತ್ತೆ ಅಂತ ಗೊತ್ತಿತ್ತು, ನಾನೇ ರಿಸ್ಕ್ ತಗೊಂಡೆ ಸರ್. ತಪ್ಪಲ್ಲ ನಂದೆ. ಭೂಪತಿ, ಪ್ಲೀಸ್ ಕಾಮ್ ಡೌನ್. ಕಳ್ಳರು ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಾರಲ್ಲ, ಅದ್ ನಿಜಾನೇ ಆಗೋಯ್ತು. ಅವ್ನಿಗೆಲ್ಲಾನು ನಮ್ ಪ್ಲಾನ್ ಗೊತ್ತಿತ್ತು, ನಮ್ ವಿಷಯ ಎಲ್ಲಾನು ಗೊತ್ತಿತ್ತು. ಅವ್ನಿಗೆ ಗೊತ್ತಿತ್ತು ತಪ್ಪು ಮಾಡ್ಬಿಟ್ಟೆ ಸರ್. ನೋಡಿ, ಇವಾಗ ನೀವು ನಿಮ್ಮನ್ನು ಬೈಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಗಿದ್ದಾಗೋಯ್ತು. ಪರಿಸ್ಥಿತಿ ಕೈ ಮೀರೋದಕ್ಕೆ ಮುಂಚೆ ನಾವು ಅವನ್ನ ಕಂಡುಹಿಡಿಬೇಕು. ನಿಮ್ಮ ಮಿಸ್ಸಸ್ನ ಕಾಪಾಡಬೇಕು. ಅದಕ್ಕೆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನೀವು ಇಲ್ಲೆಲ್ಲ ಸರ್ಚ್ ಮಾಡಿ, ಏನಾದರೂ ಕ್ಲೂ ಸಿಗ್ಬೋದು. ಸರಿ ಸರ್, ಏನಾದ್ರು ಗೊತ್ತಾಯ್ತಾ? ಭೂಪತಿ ಅವರೇ, ಟೆನ್ಷನ್ ಆಗಬೇಡಿ, ಏನೂ ಆಗಲ್ಲ. ನಾನು ಸರೌಂಡಿಂಗ್ ಎಲ್ಲ ಸ್ಟೇಷನ್ಗೂ ವಿಷಯ ತಿಳಿಸಿ ಬೇರೆ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಅಲರ್ಟ್ ಆಗಿದ್ದಾರೆ. ನಿಮ್ಮ ಹೆಂಡತಿಗೆ ಏನೂ ಆಗಲ್ಲ. ಯಾಕೆ, ಏನಾಯ್ತು? ಇಲ್ಲಿ ಯಾಕೆ ನಿಲ್ಸಿದ್ರಿ? ನೀವು ಇಳ್ಕೊಳ್ಳಿ. ಇಲ್ಲ, ಮನೆ ಮುಂದೆ ಗಾಡಿ ನಿಲ್ಸ್ಬೋದು, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲ ಬೇಡ, ನಾನು ಬರೋಕ್ಕಾಗಲ್ಲ. ಅದ್ಯಾಕೆ? ಪರವಾಗಿಲ್ಲ ಬನ್ನಿ, ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿ. ನನ್ನ ಮನೆಗೆ ನನ್ನ ಇನ್ವೈಟ್ ಮಾಡ್ತಿದ್ದ. ಕೇಳಿಸ್ಲಿಲ್ಲ, ಏನಂದ್ರಿ? ಇನ್ನೊಂದ್ಸಲ ಬರ್ತೀನಿ, ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹಾಗೆ ಬಂದು ಹೀಗೆ ಹೋಗ್ಬೋದಿತ್ತು. ಒಂದು 5 ನಿಮಿಷ. ಚಾನ್ಸೇ ಇಲ್ಲ. ನಿಮ್ಮ ಮನೆಯವ್ರು ಏನಾರು ನಾನು ನೋಡಿದ್ರೆ ಅಲ್ಲಿಗೆ ಮುಗೀತು, ಎಲ್ಲಿಗೂ ಹೋಗಕ್ ಬಿಡಲ್ಲ. ಆಮೇಲೆ ಅದರಲ್ಲೂ ಶಕುಂತಲ ಅಮ್ಮ ಅಂತೂ ಕೇಳಲೇಬೇಡಿ. ಅತ್ತೆಗೂ ನೀವು ಗೊತ್ತಾ? ನಾನು ಅವ್ರಿಗೆ ಗೊತ್ತಿರೋ ಇನ್ಯಾರಿಗೂ ಗೊತ್ತಿರಲ್ಲ. ಏನೋಪ್ಪ, ನೀವು ತುಂಬಾ ಗೊಂದಲ ಮಾಡ್ತಿದ್ದೀರಾ. ಮನೆಗೆ ಹೋಗಿ ಭೂಪತಿ ಜೊತೆ ಮಾತಾಡಿದ್ರೆ ನಿಮ್ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ನೀವ್ ಇವಾಗ ಬರಲ್ವಾ? ಇನ್ನೊಂದ್ಸಲ, ಬಟ್ ನಾಟ್ ಟುಡೇ. ಪ್ರಾಮಿಸ್ ಮಾಡ್ದಂಗೆ ಇವತ್ತಿನ ಜೊತೆ ಎಷ್ಟು ದೂರ ಬಂದಿದ್ದೀವಿ. ಪ್ರಾಮಿಸಾ? ಯಾವ ಪ್ರಾಮಿಸು? ಅದು
ಭೂಪತಿಗೆ ಪ್ರಾಮಿಸ್ ಮಾಡಿದ್ದೆ ನಿಮ್ಮನ್ನ ಸೇಫಾಗಿ ಕರ್ಕೊಂಬರ್ತೀನಿ ಅಂತ. ಆದ್ರೂ ನೀವು ನಿಮ್ ಹೆಸರೇ ಹೇಳಿಲ್ಲ ನೋಡಿ. ಹೆಸರಲ್ಲಿ ಏನಿದೆ ಬಿಟ್ಟಾಕಿ. ನಿಮ್ಮ ಮದ್ವೆಗೆ ಬರೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಿಮಗೋಸ್ಕರ ತಂದಿದ್ದೀನಿ. ನನ್ನ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್, ಪ್ಲೀಸ್. ಮನೆಗೆ ಹೋಗಿ ಎಲ್ಲರೂ ಮುಂದೆ ಓಪನ್ ಮಾಡಿ. ಬಾಯ್. ತುಂಬಾ ಥ್ಯಾಂಕ್ಸ್ ಇದ್ರೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಜೊತೆ ಮಾತಾಡ್ತಾ ದಾರಿ ಹೋಗಿದೆ ಗೊತ್ತಾಗ್ಲಿಲ್ಲ. ಮೈ ಪ್ಲೆಷರ್. ಮನೆಗೆ ಹೋಗಿ ಭೂಪತಿಗೆ ನನ್ನ ಬಗ್ಗೆ ಹೇಳೋದನ್ನ ಮರಿಬೇಡಿ. ಇಲ್ಲ, ಹೇಳ್ತೀನಿ. ಬಾಯ್. ಬಾಯ್. ಮನೆಗೆ ತಲುಪ್ದೆ ಅಂತ ಅಮ್ಮನ್ಗೊಂದು ಫೋನ್ ಮಾಡ್ಬಿಡ್ತೀನಿ. ಸ್ವಿಚ್ ಆಫಾ? ಬ್ಯಾಟ್ರಿ ಖಾಲಿ ಆಗೋಯ್ತಾ? ಬ್ಯಾಟ್ರಿ ಇದೆ, ಮತ್ತೆ ಸ್ವಿಚ್ ಆಫ್ ಆಯ್ತು. ಇರ್ಲಿ, ಅಮ್ಮನ್ಗೊಂದು ಫೋನ್ ಮಾಡ್ತೀನಿ. ಭೂಪತಿ? ಹಲೋ ಭೂಪತಿ? ನಕ್ಷತ್ರ, ನಕ್ಷತ್ರ ಎಲ್ಲಿದ್ಯಾ ನೀನು? ಏನಾಯ್ತು ನಿನ್ಗೆ? ನನ್ಗ ಯಾಕೋ? ನಕ್ಷತ್ರ, ನೀನ್ ಮೊದ್ಲು ಎಲ್ಲಿದ್ಯಾ ಅಂತ ಹೇಳು. ಪೊಲೀಸ್ ನನ್ನ ಜೊತೆನೇ ಇದ್ದಾರೆ, ಇಮಿಡಿಯೇಟ್ಲಿ ಬರ್ತೀವಿ. ಎಲ್ಲಿದ್ಯಾ? ನನ್ ಮನೇಲಿದ್ದೀನಿ ಕಣೋ, ಈಗ ತಾನೇ ಬಂದೆ. ಅಲ್ಲ, ಪೊಲೀಸ್ ಯಾಕೆ? ಏನಾಯ್ತು? ನೀನೆಲ್ಲಿದ್ಯಾ ಭೂಪತಿ? ಏನು ಮನೇಲಿದ್ಯಾ? ನಮ್ಮ ಮನೇಲ? ಹಾ, ಈಗ ತಾನೇ ಬಂದೆ. ನಕ್ಷತ್ರ, ನೀನ್ ಏನ್ ಹೇಳ್ತಾ ಇದ್ಯಾ? ಅವ್ನು ನಿನ್ನ ಬಿಟ್ನಾ ಅಥವಾ ನೀನೇ ತಪ್ಪಿಸ್ಕೊಂಡ್ ಬಂದ್ಯಾ? ಇನ್ಸ್ಪೆಕ್ಟರ್! ಹಲೋ ಸರ್, ನಕ್ಷತ್ರ ಮನೇಲೇ ಇದ್ದಾಳಂತೆ. ಹಲೋ. ಯಾಕೆ ಭೂಪತಿ, ಏನಾಯ್ತು? ನೀನ್ ಯಾಕೆ ಇಷ್ಟು ಗಾಬರಿಯಲ್ಲಿದ್ಯಾ? ತಪ್ಪಿಸ್ಕೊಂಡ್ ಬಂದ್ಯಾ ಅಂದ್ರೆ ಏನರ್ಥ? ನಾನು ಎಲ್ಲಿಂದ ತಪ್ಪಿಸ್ಕೊಳ್ಳಿ? ವಟಾರದಲ್ಲಿ ಕಾರಲ್ಲಿ ಕೂತಳು, ಇವಾಗ ಕಾರಿಂದ ಇಳಿತಿದ್ದೀನಿ. ಆ ಕಾರ್ನು ನಿನ್ಗೇನು ಮಾಡೇ ಇಲ್ವಾ? ನೀನು ಸೇಫಾಗಿ ಮನೆಗೆ ಡ್ರಾಪ್ ಮಾಡದ್ನಾ? ಭೂಪತಿ, ನೀನ್ ಏನ್ ಮಾತಾಡ್ತಿದ್ಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳು. ಅವ್ರು ಯಾಕೆ ನನಗೆ ತೊಂದರೆ ಮಾಡ್ತಾರೆ? ನನ್ನನ್ನ ಮನೆಗೆ ಬಿಡೋದಕ್ಕೆ ನೀನೇ ತಾನೇ ಕಳ್ಸಿದ್ದು. ಅವ್ರು ನನ್ನ ಜೋಪಾನವಾಗಿ ಬಿಟ್ಟೋದ್ರು. ಏನು? ಅವನು ಹಾಗನ್ನ ನಿನ್ನ ಕರ್ಕೊಂಬಂದ? ನಕ್ಷತ್ರ, ಯಾರು ಏನಂದ್ರು ನೀನು ಅದನ್ನ ನಂಬಿಡ್ತೀಯಾ? ಹಿಂದೆ ಮುಂದೆ ಕೇಳಲ್ವಾ? ಯಾಕೆ ಭೂಪತಿ, ನೀನ್ ಈ ತರ ಎಲ್ಲ ಕೇಳ್ತಿದ್ರೆ ನನಗ್ ಭಯ ಆಗ್ತಿದೆ. ಏನ್ ವಿಷಯ? ನನ್ಗೀಗ್ಲೂ ಏನು ಅರ್ಥ ಆಗ್ತಿಲ್ಲ. ಅವ್ರು ನಿನ್ ಫ್ರೆಂಡ್ ಅಲ್ವಾ? ನಕ್ಷತ್ರ ಅವ್ನ ಫ್ರೆಂಡು ಅಲ್ಲ, ಏನು ಅಲ್ಲ. ಅವನೇ ಕ್ರಿಮಿನಲ್. ಇವಾಗ ನೀನ ಮುಖ ನೋಡ್ಬೋದು ಅಷ್ಟೇ ತಾನೆ? ಅಷ್ಟು ಮಾಡಿದ್ರೆ ನನ್ನ ಬೇಗ ಒಪ್ಕೋತ್ಯಾ? ಆದ್ರೆ ನಾನ್ ಬಂದಾಗ ನಿನ್ ಕೈ ನನ್ ಹಿಡಿಯೋಕ್ಕಾಗತ್ತಾ? ನನ್ನ ನೋಡ್ದೆ ರೆಡಿ ಬರ್ತೀನಿ. ನಕ್ಷತ್ರ, 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 ನಕ್ಷತ್ರ! ಭೂಪತಿ ಅಮ್ಮ, ನಕ್ಷತ್ರ ಇಲ್ಲಮ್ಮ. ಮೇಲಿರ್ಬೇಕು. ಯಾಕೆ, ಏನಾಯ್ತು? ಇನ್ಸ್ಪೆಕ್ಟರ್ನ ಜೊತೆಲೆ ಕರ್ಕೊಂಡು ಬಂದಿದ್ಯಾ? ಏನ್ ವಿಷಯ? ಅಮ್ಮ, ಅವ್ನು ಮತ್ತೆ ಕಾಣಿಸ್ಕೊಂಡಿದ್ದಮ್ಮ. ವಾಟ್? ಹೌದಮ್ಮ. ನಕ್ಷತ್ರ, ನೀವ್ ಏನೇ ಮಾಡಿದ್ರು ನನ್ನನ್ನ ಹಿಡಿಯೋಕ್ಕಾಗಲ್ಲ. ಶಾಕ್ಗೆ ರೆಡಿ ಇರು ನಕ್ಷತ್ರ. ನೋಡಿ, ಇದೇ ತರ ಲೆಟರ್ಸ್ ಸುಮಾರು ಬಂದಿದೆ ಈ ಮನೆಗೆ. ಭೂಪತಿ, ಏನಾಗ್ತಿದೆ ಅಂತ ಸರಿಯಾಗಿ ಹೇಳು ಭೂಪತಿ. ಅಮ್ಮ, ಅವ್ನು ಮತ್ತೆ ಕಾಣಿಸ್ಕೊಂಡಿದ್ದಾನಮ್ಮ. ನಕ್ಷತ್ರಂಗೆ ಬರೀ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವನೇ ಅವಳನ್ನ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಾನೆ. ಭೂಪತಿ, ಏನ್ ಹೇಳ್ತಿದ್ಯಾ? ಮನೆ ತನಕ ಬಂದಿದ್ನಾ?
CCTV ಫೋಟೇಜಸ್ ಚೆಕ್ ಮಾಡಿಸಿ ಭೂಪತಿ. ಮನೆವರೆಗೂ ಬಂದಿದ್ದಾನೆ ಅಂದರೆ ಖಂಡಿತ ಕ್ಯಾಪ್ಚರ್ ಆಗಿರ್ತಾನೆ. ಕರೆಕ್ಟ್. ಸೆಕ್ಯೂರಿಟಿ. ಇಲ್ಲ ಭೂಪತಿ, ಅವ್ನು CCTVಲಿ ಕಾಣಿಸ್ಬಾರ್ದು ಅಂತಲೇ ನನ್ನನ್ನು ಮನೆಯಿಂದ ದೂರ ಆ ಕ್ರಾಸಲ್ಲೇ ಬಿಟ್ಟೋದ. ಅತ್ತೆ, ಅವನಿಗೆ ನೀವೆಲ್ಲರೂ ಗೊತ್ತು. ನಿಧಿ ಪುಟ್ಟಯಿಂದ ಹಿಡಿದು ಈ ಮನೆಯಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಓ ಗಾಡ್, ಹೌ ಡೇಂಜರಸ್. ಯಾರು ಭೂಪತಿ ಅವನು? ನಮ್ಮ ಬಗ್ಗೆ ಎಲ್ಲ ಅವ್ನಿಗೆ ಹೇಗೆ ಗೊತ್ತು? ಇಷ್ಟೆಲ್ಲ ಮಾಡ್ತೀನಿ ಅಂದಮೇಲೆ ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು ಅವ್ನಿಗೆ ಯಾವ ದೊಡ್ಡ ಕೆಲಸ ನಮ್ಮ. ಅದಕ್ಕೆ ಹೇಳೋದು, ನಮ್ಮ ಎದುರಾಳಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ನಾನು ಅವನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ. ಹುಷಾರಾಗಿರ್ಬೇಕು. ಇನ್ಮೇಲೆ ಅವನಿಗಿಂತ ಒಂದು ಸ್ಟೆಪ್ ಅಹೆಡ್ ಆಗಿ ಯೋಚನೆ ಮಾಡ್ತೀನಿ. ಅವನನ್ನು ಮಾತ್ರ ನಾನು ಸುಮ್ಮನೆ ನೋ ನೋ ಭೂಪತಿ, ನೀನ್ ಮತ್ತೆ ಅವನ ತಂಟೆಗೆ ಹೋಗ್ಬೇಡ. ಆ ರಿಸ್ಕ್ ತಗೋಬೇಡ. ಆಗಲ್ಲಮ್ಮ, ಅವನನ್ನ ಸುಮ್ಮನೆ ಬಿಡೋದಕ್ಕಾಗಲ್ಲ. ನನ್ನನ್ನು ಇಷ್ಟರ ಮಟ್ಟಕ್ಕೆ ಕೆಣಕದ ಮೇಲೆ ನಾನು ಸುಮ್ಮನೆ ಇರ್ಬೇಕಾ? ಅವನನ್ನು ಬಿಡೋ ಮಾತೇ ಇಲ್ಲಮ್ಮ. ಇನ್ಸ್ಪೆಕ್ಟರ್, ನನಗೆ ನಿಮ್ಮ ಹೆಲ್ಪ್ ಬೇಕೇ ಬೇಕು. ಎನಿ ಟೈಮ್. ಅವ್ನು ನಮ್ಮ ಡಿಪಾರ್ಟ್ಮೆಂಟ್ಗೂ ಒಂದು ಚಾಲೆಂಜೆ. ನಾವು ನಮ್ಮ 100% ಹಾಕಿ ಅವನ್ನ ಟ್ರೇಸ್ ಮಾಡ್ತೀವಿ. ಹಾಂ ಮೇಡಮ್, ನೀವು ಅವನ್ನ ನೋಡಿದ್ರೆ ಗುರ್ತಿಡಿತೀರಲ್ಲ? ಹಾಂ ಸರ್. ಅವನ ಮುಖ ನನ್ನ ಕಣ್ಮುಂದೆ ಹಚ್ಚೊಡ್ದಂಗಿದೆ. ಅವ್ನು ಯಾವ ವೇಷದಲ್ಲಿ ಬಂದ್ರು ನಾನು ಅವನ್ನ ಕಂಡುಹಿಡಿತೀನಿ.